ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ 5 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ತಂ ವ್ಯಗ್ರಚಕ್ರಂ ದಿತಿಪುತ್ರಾಧಮೇನ ಸ್ವಪಾರ್ಷದ ಮುಖ್ಯೇನ ವಿಸಜ್ಯಮಾನಂ ಚಿತ್ರಾವಚೋ ತದ್ವಿದಾಂ ಖೇಚರಾಣಾಂ ತತ್ರಸ್ಮಾಸನ್ ಸ್ವಸ್ತಿ ತೇಮುಂ ಜಹೀತಿ. ಅನುವಾದ: ಭಗವಂತನ ಕೈಯಲ್ಲಿ ಚಕ್ರ ತಿರುಗುತ್ತಿದ್ದಂತೆಯೇ ಅಂತರಿಕ್ಷದಲ್ಲಿ ಹಿರಣ್ಯಾಕ್ಷನೊಂದಿಗೆ ಕಾದಾಟ ಆರಂಭವಾಯಿತು. ಹಿರಣ್ಯಾಕ್ಷನು ಹಿಂದೆ ವೈಕುಂಠದ ಸೇವಕರಲ್ಲಿ ಪ್ರಮುಖನಾಗಿದ್ದನು. ಈಗ ದಿತಿಯ ನೀಚ ಪುತ್ರನಾಗಿ ಜನಿಸಿದ್ದನು. ಈ ಕಾದಾಟವನ್ನು ವಿಮಾನದಿಂದ ನೋಡುತ್ತಿದ್ದವರು ನಾನಾ ರೀತಿಯ ವಿಚಿತ್ರ ನುಡಿಗಳನ್ನು ಕೂಗಿ ಹೇಳುತ್ತಿದ್ದರು. ಭಗವಂತನ ವಾಸ್ತವ ಸಾಮರ್ಥ್ಯದ ಅರಿವು ಅವರಿಗೆ ಇರಲಿಲ್ಲ. ನಿನಗೆ ಜಯ ಲಭಿಸಲಿ, ಅವನನ್ನು ತೊಲಗಿಸು, ಅವನೊಂದಿಗೆ ಹೆಚ್ಚು ಆಡಬೇಡ ಎಂದು ಅವರು ಕೂಗುತ್ತಿದ್ದರು. ಶ್ಲೋಕ 7. ಸ ತಂ ನಿಶಾಮ್ಯಾತ್ತರಥಾಂಗಮಗ್ರತೋ ವ್ಯವಸ್ಥಿತಂ ಪದ್ಮಪಲಾಶಲೋಚನಂ ವಿಲೋಕ್ಯ ಚಾಮರ್ಷ ಪರಿಪ್ಲುತೇಂದ್ರಿಯೋ ರುಷಾ ಸ್ವದಂತಚ್ಛದ ಮಾದಶಚ್ವಸನ್. ಅನುವಾದ: ಕಮಲನೇತ್ರನೂ ಸುದರ್ಶನಧಾರಿಯೂ ಆದ ದೇವೋತ್ತಮ ಪುರುಷನು ತನ್ನ ಎದುರಿಗೇ ನಿಂತಿರುವುದನ್ನು ಕಂಡಾಗ ಆ ದಾನವನಿಗೆ ಸಿಟ್ಟು ನೆತ್ತಿಗೇರಿತು. ಆತ ಸರ್ಪದಂತೆ ಬುಸುಗುಟ್ಟತೊಡಗಿದನು. ಸಿಟ್ಟನ್ನು ತಡೆದುಕೊಳ್ಳಲಾರದೆ ತನ್ನ ತುಟಿ ಕಚ್ಚಿದನು. ಶ್ಲೋಕ 8. ಕರಾಲದಂಶ್ರಚಕ್ಷುರ್ಭ್ಯಾಂ ಸಂಚಕ್ಷಾಣೋ ದಹನ್ನಿವ ಅಭಿಪ್ಲುತ್ಯ ಸ್ವಗದಯ ಹತೋಸೀತ್ಯ ಹನಧರಿಂ. ಅನುವಾದ: ಭಯಂಕರವಾದ ಕೋರೆ ಹಲ್ಲುಗಳುಳ್ಳ ಆ ದಾನವನು ದೇವೋತ್ತಮ ಪುರುಷನನ್ನು ಸುಟ್ಟು ಬಿಡುವಂತೆ ದುರುಗುಟ್ಟಿ ನೋಡಿದನು. ಮೇಲಕ್ಕೆ ಜಿಗಿದು ತನ್ನ ಗದೆಯನ್ನು ಭಗವಂತನಿಗೆ ಗುರಿಯಿಟ್ಟು ಹೊಡೆಯುತ್ತಾ ನೀನಿನ್ನು ಸತ್ತೆ ಎಂದು ಉದ್ಗಾರ ಮಾಡಿದನು. ಶ್ಲೋಕ 9. ಪದಾಸವ್ಯೇನ ತಾಂ ಸಾಧೋ ಭಗವಾನ್ ಯಜ್ಞಸೂಕರಃ ಲೀಲಯಾ ಮಿಷತ ಶತ್ರೋ ಪ್ರಾಹರದ್ವಾತರಂಹಸಂ. ಅನುವಾದ: ಸಜ್ಜನನಾದ ವಿದುರನೇ, ಭಗವಂತನ ವೈರಿಯು ನೋಡುತ್ತಿರುವಾಗಲೇ ಯಜ್ಞಾಹುತಿಗಳನ್ನು ಅನುಭೋಗಿಸುವ ಭಗವಂತನು ವರಾಹ ರೂಪವನ್ನು ತಾಳಿ ಲೀಲಾಜಾಲವಾಗಿ ಎಡಗಾಲಿನಿಂದ ಗದೆಯನ್ನು ಹೊಡೆದು ಬೀಳಿಸಿದನು. ಅದು ಬಿರುಗಾಳಿಯ ವೇಗದಿಂದ ಅವನಲ್ಲಿಗೆ ಹೇಗೆ ಬಂದಿತ್ತೋ ಹಾಗೆಯೇ ಹಿಂದಕ್ಕೆ ಸರಿಯಿತು. ಶ್ಲೋಕ 10. ಆಹ ಚಾಯುಧ ಮಾಧತ್ಸ್ವ ಘಟಸ್ವತಂ ಜಿಗೀಷಸಿ ಇತ್ಯುಕ್ತಃ ಸ ತದಾ ಭೂಯಸ್ತಾಡಯನ್ ವ್ಯನದದ್ ಭೃಶಂ. ಅನುವಾದ: ಆ ಬಳಿಕ ಭಗವಂತನು ಹೇಳಿದನು, ನಿನ್ನ ಆಯುಧವನ್ನು ಎತ್ತಿಕೋ, ನೀನು ನನ್ನನ್ನು ಜಯಿಸಲು ಕಾತರನಾದ್ದರಿಂದ ಮರಳಿ ಪ್ರಯತ್ನಿಸು. ಈ ಮಾತುಗಳಿಂದ ದಾನವನನ್ನು ಕೆಣಕಿದಾಗ ಆತನು ತನ್ನ ಗದೆಯನ್ನು ಭಗವಂತನಿಗೆ ಗುರಿಯಿಟ್ಟನು ಮತ್ತು ಜೋರಾಗಿ ಗರ್ಜಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮದೇವನ ಮೂಗಿನ ಹೊಳ್ಳೆಯಿಂದ ಕಾಣಿಸ್ಕೊಂಡಂಥ ಭಗವಂತ ಹೊರಗಡೆ ಜಿಗಿದು ಆಮೇಲೆ ಭಗವಂತನ ಎದುರುಗಡೆ ಅವನು ನಿರ್ಭಯವಾಗಿ ನಡೀತಾ ಇದ್ದಂತಹ ಹಿರಣ್ಯಾಕ್ಷ ದಾನವನ ಗದ್ದಕ್ಕೆ ತನ್ನ ಗದೆಯನ್ನ ಗುರಿ ಇಡ್ತಾನೆ. ಆಗ ದಾನವ ಏನು ಮಾಡ್ತಾನೆ? ತನ್ನ ಗದೆಯನ್ನ ಎತ್ಕೊಂಡು ಅವನಿಗೆ ಹೊಡಿತಾನೆ. ಆಗ ಭಗವಂತನ ಗದೆ ಕೈಯಿಂದ ಜಾರ್ ಹೋಗುತ್ತೆ. ಅದು ಕೆಳಗಡೆ ಬೀಳ್ತಾ ಇದ್ದಂಗೆ ಉಜ್ವಲವಾಗಿ ಏನೋ ಒಂದು ಅದ್ಭುತ ನಡೀತಾ ಇದೆಯೇನೋ ಅನ್ನೋ ರೀತಿ ಕಾಣಿಸುತ್ತೆ. ನಿರಾಯುಧನಾದಂಥ ವೈರಿಯನ್ನ ಯಾವ ಅಡ್ಡಿ ಆತಂಕನೇ ಇಲ್ಲದೆ ಆ ಒಬ್ಬ ದಾನವ ಒಡಿಬೋದಾಗಿತ್ತು. ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಆದರೂ ಕೂಡ ಅವನು ದ್ವಂದ್ವ ಯುದ್ಧದ ನಿಯಮವನ್ನು ಮಾನ್ಯ ಮಾಡ್ತಾನೆ. ಅದಕ್ಕೆ ಭಗವಂತನಿಗೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಅವನೇನು ಮಾಡ್ತಾನೆ? ತನ್ನ ಸುದರ್ಶನ ಚಕ್ರವನ್ನು ಆಮಂತ್ರಣ ಮಾಡ್ತಾನೆ. ಭಗವಂತನ ಕೈಯಲ್ಲಿ ಚಕ್ರ ತಿರುಗ್ತಾ ಇದ್ದಂಗೆ ಅಂತರಿಕ್ಷದಲ್ಲಿ ಹಿರಣ್ಯಾಕ್ಷನ ಜೊತೆ ಈಗ ಕಾದಾಟ ಆರಂಭ ಆಗುತ್ತೆ. ಹಿರಣ್ಯಾಕ್ಷ ಹಿಂದೆ ವೈಕುಂಠದ ಸೇವಕರಲ್ಲಿ ಪ್ರಮುಖನಾಗಿದ್ದ. ಈಗ ದ್ವಿತೀಯ ಪುತ್ರನಾಗಿ, ಅದರಲ್ಲೂ ನೀಚ ಪುತ್ರನಾಗಿ ಜನ್ಮವನ್ನು ತಗೊಂಡಿದ್ದಾನೆ. ಈ ಕಾದಾಟವನ್ನ ವಿಮಾನದಿಂದ ನೋಡ್ತಾ ಇದ್ದಂಥವರು ಬೇರೆ ಬೇರೆ ರೀತಿಯ ವಿಚಿತ್ರ ನುಡಿಗಳಿಂದ ಕೂಗಿ ಹೇಳ್ತಾ ಇದ್ರು. ಅವರವರ ಒಂದು ಭಾಷೆ ಇರುತ್ತಲ್ವ, ಅದರಲ್ಲಿ ಅವರು ಜೋರಾಗಿ ಕಿರಿಚ್ಕೊಂಡು ಹೇಳ್ತಾ ಇದ್ರು.
ಭಗವಂತನ ವಾಸ್ತವ್ಯ ಸಾಮರ್ಥ್ಯದ ಅರಿವೂ ಕೂಡ ಅವರಿಗೆ ಇರಲಿಲ್ಲ. ನಿನಗೇ ಜಯ ಲಭಿಸಲಿ, ಅವನನ್ನು ಮೊದಲು ತೊಲಗಿಸು, ಅವನ ಜೊತೆ ಹೆಚ್ಚೊತ್ತು ನೀನು ಕಾದಾಡಬೇಡ ಅಂತನ್ಬಿಟ್ಟು ಅವರು ಕೂಗಾಡ್ತಾ ಇದ್ರು. ಆಮೇಲೆ ಕಮಲನೇತ್ರನು ಸುದರ್ಶನಧಾರಿಯೂ ಆಗಿರುವಂಥ, ಅಂದರೆ ಕಮಲದ ಹಾಗೆ ಕಣ್ಣಿರುವಂಥವನು, ಮತ್ತು ಸುದರ್ಶನ ಚಕ್ರವನ್ನು ಧರಿಸ್ಕೊಂಡಿದ್ದಾನಲ್ಲ, ಆ ಸುದರ್ಶನಧಾರಿಯೂ ಆದಂತಹ ದೇವೋತ್ತಮ ಪುರುಷ ತನ್ನ ಎದುರಿಗೆ ನಿಂತಿರೋದನ್ನು ನೋಡಿದಾಗ ಆ ದಾನವನಿಗೆ ಸಿಟ್ಟು ನೆತ್ತಿಗೇರ್ಬಿಡುತ್ತೆ. ಅವನೇನು ಮಾಡ್ತಾನೆ, ಒಳ್ಳೆ ಹಾವು ಬುಸ್ಕುಟ್ಟುತ್ತಲ್ಲ ಆ ರೀತಿ ಬುಸ್ಕುಟ್ಟೋದಕ್ಕೆ ಶುರು ಮಾಡ್ತಾನೆ. ಸಿಟ್ಟನ್ನು ತಡ್ಕೊಳ್ಳೋದಕ್ಕಾಗದೆ ತನ್ನ ತುಟಿಯನ್ನು ಕಚ್ಕೊಳ್ತಾನೆ. ಭಯಂಕರವಾದಂತಹ ಕೋರೆ ಹಲ್ಲುಗಳಿದ್ದಂತಹ ಆ ದಾನವ ಏನು ಮಾಡ್ತಾನೆ, ಆ ಭಗವಂತನನ್ನ ಸುಟ್ಟು ಬಿಡೋ ಹಾಗೆ ದುರ್ಗುಟ್ಕೊಂಡು ನೋಡ್ತಾನೆ. ಮೇಲಕ್ಕೆ ಜಿಗಿದು ತನ್ನ ಗದೆಯನ್ನ ಭಗವಂತನಿಗೆ ಗುರಿ ಇಟ್ಟು ನೀನಿನ್ನ ಸತ್ತೆ ಅಂತನ್ಬಿಟ್ಟು ಜೋರಾಗಿ ಕಿರಿಚ್ಕೊಳ್ತಾನೆ. ಮುನಿಗಳು ಹೇಳ್ತಾರೆ, ಸಜ್ಜನನಾದ ವಿದುರನೇ, ಭಗವಂತನ ವೈರಿ ನೋಡ್ತಾ ಇದ್ದಂಗೆನೆ ಯಜ್ಞಾಹುತಿಗಳನ್ನ ಅನುಭೋಗಿಸುವಂತ ಭಗವಂತ. ನಾವು ಯಜ್ಞಗಳಲ್ಲಿ ಏನೇನೆಲ್ಲ ಆಹುತಿಯನ್ನ ಕೊಡ್ತೀವೋ ಅದನ್ನೆಲ್ಲ ಭೋಗಿಸುವವನು ಯಾರು? ಭಗವಂತ. ಅವನು ವರಾಹ ರೂಪವನ್ನು ತಾಳಿ ಲೀಲಾಜಾಲವಾಗಿ ಎಡಗಾಲಿನಿಂದ ಗದೆಯನ್ನ ಹೊಡೆದು ಬೀಳಿಸ್ತಾನೆ. ಅದೇನಾಯ್ತು, ಬಿರುಗಾಳಿಯ ವೇಗದಿಂದ ಮತ್ತೆ ಅವನ ಹತ್ರಕ್ಕೆ ಅದು ಹೇಗೆ ಬಂದಿತ್ತೋ ಹಾಗೆ ವಾಪಸ್ ಹೋಯ್ತು. ಅವನು ಗದೆಯನ್ನ ಬೀಸಿರ್ತಾನೆ, ಭಗವಂತ ವರಾಹ ರೂಪವನ್ನು ತಾಳಿರ್ತಾನಲ್ವ, ಆ ಕಾಲಿನಿಂದ ಒದಿತಾನೆ ಆ ಗದೆಯನ್ನ. ಅದು ಹೇಗೆ ಬಂತೋ ಹಾಗೆ ವಾಪಸ್ ಹೊರಟೋಗುತ್ತೆ. ಆ ನಂತರ ಭಗವಂತ ಹೇಳ್ತಾನೆ, ನಿನ್ನ ಆಯುಧವನ್ನು ಎತ್ಕೋ, ನೀನು ನನ್ನನ್ನ ಜಯಿಸ್ಬೇಕು ಅಂತ ತುಂಬ ಕಾತರನಾಗಿದೆಯಲ್ವಾ, ಅದಕ್ಕೋಸ್ಕರ ನೀನು ಮತ್ತೆ ಪ್ರಯತ್ನ ಮಾಡು ಅಂತ ಹೇಳ್ತಾನೆ. ಈ ಮಾತುಗಳನ್ನು ಆಡಿ ದಾನವನನ್ನ ಕೆಣಕ್ತಾನಲ್ಲ ಭಗವಂತ, ಅದಕ್ಕೇನು ಮಾಡ್ತಾನ ಅವನು, ತನ್ನ ಗದೆಯನ್ನ ಭಗವಂತನಿಗೆ ಗುರಿ ಇಟ್ಟು ಮತ್ತೆ ಜೋರಾಗಿ ಗರ್ಜನೆ ಮಾಡ್ತಾನೆ. ಅಂದರೆ ನಿನ್ನನ್ನು ಕೊಲ್ಲಬೇಕು ಅಂತಿದ್ಯಲ್ಲಪ್ಪ, ಕೊಲ್ಲು, ತಗೋ ನಿನ್ನ ಆಯುಧವನ್ನು ಬೀಳ್ಸಿದ್ನಲ್ಲ, ಮತ್ತೆ ನೀನು ತಗೋ, ನೀನು ನನ್ನ ಜೊತೆ ಕಾದಾಡು ಅಂತ ಹೇಳ್ತಾನೆ. ಅದು ಅವನಿಗೆ ಒಂಥರ ಕೆಣಕದಂಗೆ ಆಗುತ್ತೆ. ಅದಕ್ಕೆ ಗದೆಯನ್ನು ತಗೊಂಡು ಮತ್ತೆ ಗುರಿ ಇಟ್ಟು ಜೋರಾಗಿ ಕಿರುಚುತ್ತಾ ಗದೆಯನ್ನು ಭಗವಂತನ ಕಡೆಗೆ ಬೀಸ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.